ಕಾಂಗ್ರೆಸ್ ಇಂದ ಏನಾದರೂ ಈವರೆಗೂ ನಿಮ್ಗೆ ಆಫರ್ ಬಂದಿದೆಯಾ, ಬನ್ನಿ ಟಿಕೆಟ್ ಕೊಡ್ತೀವಿ ಕಂಟೆಸ್ಟ್ ಮಾಡಿ ಅನ್ನುವಂಥ ಆಫರ್ ಏನಾದರೂ? ಇಲ್ಲ, ಒಂದಷ್ಟು ನಾಯಕರು ಮಾತಾಡಿದ್ದು ನಿಜ. ಅವರು ಖಂಡಿತ, ಯಾಕೆಂದರೆ ಕಾಂಗ್ರೆಸ್ಸಲ್ಲಿ ಇರೋರೆಲ್ಲ ನಮಗೆ ಹಳೆ ಸ್ನೇಹಿತರೆ, ಅಂಬರೀಷ್ ಅವರ ಸ್ನೇಹಿತರು, ಆಪ್ತರು, ಸುಮಾರು ಜನ ಕಾಂಗ್ರೆಸ್ ಪಾರ್ಟಿಲಿ ಇದ್ದಾರೆ. ಅದರಲ್ಲೇನು ಸೀಕ್ರೆಟ್ ಏನಿಲ್ಲ. ಅವ್ರು ಮೀಟ್ ಮಾಡಿದಾಗ ಹೇಳ್ತಾನೆ ಇರ್ತಾರೆ, ನೀವು ಕಾಂಗ್ರೆಸ್ಸಿಗೆ ಬನ್ನಿ, ನಾವು ನಿಮ್ಮ ಪರ ನಿಂತ್ಕೊಳ್ತೀವಿ, ನೀವೇ ನಮಗೂ ಸರಿಯಾದ ಕ್ಯಾಂಡಿಡೇಟ್ ಅಂತ ಹೇಳಿರೋ ನಾಯಕರು ಇದ್ದಾರೆ. ಬಟ್ ಅದ್ರ ಬಗ್ಗೆ ನಾನು ಹೆಚ್ಚಾಗಿ ಮಾತಾಡಿದ್ರೆ ಅದು ಬೇರೆ ಥರ ಪ್ರೊಜೆಕ್ಟ್ ಆಗುತ್ತೆ. ಸೊ ಐ ಡೋಂಟ್ ವಾಂಟ್ ಟು ಟಾಕ್ ಟು ಮಚ್ ಅಬೌಟ್ ದಟ್. ಅಲ್ಲ, ಅಷ್ಟು ಡೀಪಾಗಿ ನಾನು ಡಿಸ್ಕಸ್ ಮಾಡಲ್ಲ. ಯಾಕಂದರೆ ಅವ್ರಿಗೆ ಗೊತ್ತು ನಾನೊಂದು ಕಮಿಟ್ಮೆಂಟ್ ಆಗಿದ್ದೀನಿ, ನಾನು ಸಪೋರ್ಟ್ ಲೆಟರ್ ಕೊಟ್ಟಿದ್ದೀನಿ BJPಗೆ. ಅಸೆಂಬ್ಲಿ ಎಲೆಕ್ಷನಲ್ಲಿ ಅವ್ರ ಪರವಾಗಿ ಎಲ್ಲ ಕಡೆನೂ ನಾನು ಪ್ರಚಾರಕ್ಕೆ ಹೋಗಿದ್ದು, ಅವ್ರ ಪರ ನಿಂತ್ಕೊಂಡಿದ್ದು ಅವ್ರಿಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಸೊ ಅದಕ್ಕಿಂತ ಹೆಚ್ಚಿನ ಡಿಸ್ಕಷನ್ಸ್ ನಾವೇನು ಮಾಡೋಕ್ಕೆ ಹೋಗಿಲ್ಲ. ನೋಡೋಣ, ಅಂಥ ಸಂದರ್ಭ ಬಂದಾಗ ಆವಾಗ ನೀವು ಇದನ್ನೇ ಕೇಳದೆ ಬಿಡೋದಿಲ್ಲ, ನಾನು ಹೇಳಲೇಬೇಕಾಗತ್ತೆ ಅಲ್ವಾ. ಸೊ ಆ ಪರಿಸ್ಥಿತಿ ಬರಲ್ಲ ಅಂತ ನಂಬಿದ್ದೀನಿ. ಬಂದರೆ ನೋಡೋಣ. ಇಲ್ಲ, ಕ್ಷೇತ್ರ ನಂದು ಮಂಡ್ಯನೇ. ಮಂಡ್ಯ ಬಿಟ್ಟು ನಾನು ಹೋಗಲ್ಲ. ಇದೆಲ್ಲ ರೂಮರ್ಸ್. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.